ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. ಸಬ್ ಕ್ವಶನ್ ಎ ಕೊಟ್ಟಿದಾರ. What is A? 3.5. What is D? 0. What is N? 105. And you have to find AN. ಅಂದ್ರೆ ಎಷ್ಟನೇ ಟರ್ಮ್ ಕ್ಯಾಲ್ಕುಲೇಟ್ ಮಾಡಬೇಕು? From this you can easily know that should you find 105th term? Sir, 105th term is 3.5, sir. Very good, Sachin. Why? See, ನೀವು ಈ ತರ ಕ್ರ್ಯಾಕ್ ಮಾಡ್ಬಿಟ್ರೆ MCQs ಎಲ್ಲ ಡೈರೆಕ್ಟ್ ಆಗಿ ಬರೀಬಹುದು. Common difference 0 ಇದ್ರೆ yesterday we learned what type of AP is that? Constant AP. Constant AP ಅಂದ್ರೆ ಏನು? ಚೇಂಜ್ ಆಗಲ್ಲ. ಇಲ್ಲ ಸರ್ ಆದ್ರೂ ನಾನು ಫಾರ್ಮುಲಾ ಹಾಕಿ ಟ್ರೈ ಮಾಡ್ತೀನಿ ಸರ್ ಅಂದ್ರೆ ಮಾಡಿ, ಯಾರು ಬೇಡ ಅಂತಾರೆ. ವಾಟ್ ಇಸ್ A 105 ಫಾರ್ಮುಲಾ? A ಪ್ಲಸ್ 104D ನ ಕರೆಕ್ಟಾ? A ಪ್ಲಸ್ 104D. A ಎಷ್ಟು? 3.5 ಪ್ಲಸ್ 104 into 0. What is 104 into 0? 0. So 0 plus 3.5? 3.5, which you got the first term itself. Why you got the first term? Because the common difference is 0. ಇದನ್ನೇ ನಾವು ನಿನ್ನೆ ಏನಂತ ಓದಿದ್ವಿ? ಕಾನ್ಸ್ಟೆಂಟ್ ಸೀಕ್ವೆನ್ಸ್ ಅಥವಾ ಕಾನ್ಸ್ಟೆಂಟ್ AP ಅಂತ ಕರೀಬಹುದು. Okay, shall we proceed? Good. Shall we proceed? Okay, Swara, can you read the second question in the worksheet? Yes, sir. 30th term of the AP 1074 dash is 97. the 30th term of the AP 1074. One ನಿಮಿಷ. 1074 dash Please. is ಆಪ್ಷನ್ ಇದೆ ತಾನೆ? ಎಷ್ಟು ಆಪ್ಷನ್ಸ್ ಇದೆ? 4 options. 4 ಆಪ್ಷನ್ಸ್ A ಇದೆಯಾ? is ಹಾ 97, ಹಾ B is 77, ಹಾ minus 77, ಹಾ minus 87. 87 ಫ್ರೆಂಡ್ಸ್, ಒಂದ್ ನಿಮಿಷ ನೋಡಿ. ಇಲ್ಲಿ MCQ ಮಾಡ್ಬೇಕಾದ್ರೆ MCQ ತರ ಯೋಚನೆ ಮಾಡಿ ಅಂತ ಯಾವಾಗಲೂ ಹೇಳ್ತೀನಲ್ಲ. ಗ್ಯಾರಂಟಿ ಆಪ್ಷನ್ ಎ ಆಪ್ಷನ್ ಬಿ ಅಲ್ಲ. ವೈ? Sir, decreasing ಆಗ್ತಿದೆ ಅದಕ್ಕೆ ಸರ್. ಡಿಕ್ರೀಸಿಂಗ್ ಆಗ್ತಿದೆ ತಾನೆ AP. ವೈ? ವಾಟ್ ಇಸ್ ದ ನೆಕ್ಸ್ಟ್ ಟರ್ಮ್? 1. ವಾಟ್ ಇಸ್ ದ ಅದರ್ ನೆಕ್ಸ್ಟ್? ನೆಗೆಟಿವ್ ಆಗಿ ಹೋಗತ್ತಿನ. ಅಂದ್ರೆ ಓನ್ಲಿ 4 terms are positive here. See, if you simply I tell you to see, you are seeing this ಅಷ್ಟೇ. ಬಟ್ ಇದನ್ನ ಅಬ್ಸರ್ವ್ ಮಾಡಿ ಅಂದ್ರೆ, ಓ ದಿಸ್ ಇಸ್ ಬ್ಲಾಕ್ ಇನ್ ಕಲರ್, ಓ ದಿಸ್ ಇಸ್ ಅ ಸ್ಮಾರ್ಟ್ ಬೋರ್ಡ್ ಪೆನ್, ಓ ದಿಸ್ ಹ್ಯಾಸ್ ಅ ಸೆನ್ಸರ್ ವಿಚ್ ವಿಲ್ ರೈಟ್ ಹಿಯರ್. ಆಗ್ತಿದ್ಯಾ? ಅದು ಅಬ್ಸರ್ವೇಷನ್. ಸುಮ್ನೆ AP ನೋಡಿ ಅಂದ್ರೆ ನೋಡ್ದೆ ಏನು? ನನ್ನ ಮಗಳು LKG ಓದ್ತಾಳವಳು 1074 ಅಂತ. ನಿಮ್ ತಮ್ಮ ಅಥವಾ ತಂಗಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ರು ಓದ್ತಾರೆ 1074 ಅಂತ. ಅಂದ್ರೆ ನಾವು 10th ಅಲ್ಲಿ ಇದ್ದಾಗ ಹೆಂಗ್ ಯೋಚನೆ ಮಾಡ್ಬೇಕು ಅದನ್ನ? The common difference is 3 or minus 3. Is the common difference 3 or minus 3? Minus 3. Decreasing AP. Decreasing AP ಅಂದ್ರೆ ಕಡಿಮೆ ಆಗ್ತಾ ಬರಬೇಕು. ಸೊ ಗ್ಯಾರಂಟಿ 97 77 ಅಲ್ಲ. ಕಾನ್ ಮನೆಗೆ ಕರೋಡ್ಪತಿ 50-50 ಆಪ್ಷನ್ ಇತ್ತು ಗೊತ್ತಾ? ಕಂಪ್ಯೂಟರ್ ಕೇಳ್ತಿದ್ದಲ್ವಾ 50-50 ಕೇಳು ಅಂತ. ಈಗ ನಾವೇ ಕಂಪ್ಯೂಟರ್. ಅರ್ಥ ಆಯ್ತಾ? ಅಂದ್ರೆ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಸಾಲ್ವ್ 50% ಆಫ್ ದ ಪ್ರಾಬ್ಲಮ್ ಹಿಯರ್. ಕರೆಕ್ಟ್? 50% ಸಾಲ್ವ್ ಮಾಡಿದೀರಾ? ಯಾವ್ದಲ್ಲ ಅಂತ ಗೊತ್ತಾಯ್ತಲ್ಲ. ಈಗ ಉಳಿದಿದ್ದಕ್ಕೆ ಮಾಡ್ಲೇಬೇಕು, ಏನೋ ಮಾಡಕ್ಕಾಗಲ್ಲ. ವಾಟ್ ಇಸ್ A? 10. What is D? minus 3. And what they have asked? They have asked us to find the 30th term. That is A plus 29D na. So A ಏನು 10. 29 into minus 3. Correct? ಅರ್ಥ ಆಗ್ತಿದ್ಯಾ? So 29 3 is ಎಷ್ಟು? minus 87. Minus 87 plus 10 ಅಂದ್ರೆ ಎಷ್ಟು? minus 77. Even option number D is not possible. So MCQs ಇದ್ದಾಗ ಸ್ಟೂಡೆಂಟ್ಸ್ MCQ ತರಾನೇ ಯೋಚನೆ ಮಾಡಬೇಕು ನಾವು. ಅವಾಗ we will understand the consequence of the problem.
ನೀವು ಈಗಲೇ 10th ಇಂದ ರೂಢಿ ಮಾಡ್ಕೋಬೇಕಿಂತ ಪ್ರಾಬ್ಲಮ್ಸ್ ನೆಲ್ಲ ಈ ತರ ಅರ್ಥ ಮಾಡ್ಕೊಳಕ್ಕೆ. ನಿಂಗೆ PUC ಹೋದಾಗ CET ಅಟೆಂಪ್ಟ್ ಮಾಡ್ಬೇಕಾದ್ರೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಐ ಆಮ್ ನಾಟ್ ಟೆಲಿಂಗ್ ಓ ಇದೇ ಪ್ರಾಬ್ಲಮ್ ಬರುತ್ತೆ CET ಗೆ ಅಂತಲ್ಲ, but something you are trying to think right how to solve the problem, that ability you have to develop in the class. Is it clear? Is it clear? Next question number, yeah. Okay, the next problem is easy. You have to find the 11th term. Can you do it? But ಏನು ಹುಷಾರಾಗಿರಿ, fractions ಇದೆ. I give the question number 3 as a homework. Okay, question number 3 I am leaving it as a homework with a warning that you have been placed with what? Fractions. And students, fourth question ನಾನು ಸದ್ಯಕ್ಕೆ ಸ್ಕಿಪ್ ಮಾಡ್ತೀನಿ. ಯಾಕೆ ಸ್ಕಿಪ್ ಮಾಡ್ತೀನಿ ಅಂದ್ರೆ ಈ ತರದ ಎಕ್ಸಾಮ್ ಕೇಳಲ್ಲ, ಬಟ್ ಇಟ್ಸ್ ಅ ನೈಸ್ ಟ್ರಿಕ್ಕಿ ಕ್ವಶನ್ ಟು ಸಾಲ್ವ್. ಪಜಲ್ ತರ ನೋಡಿ ಈ ಪ್ರಾಬ್ಲಮ್ ನ, ರಾದರ್ ದಾನ್ ಇಟ್ ಇಸ್ ಅ AP. ಅದನ್ನ ಪಜಲ್ ತರ ಹೆಂಗ್ ನೋಡ್ಬೇಕು ಅನ್ನಕ್ಕೆ ಫಸ್ಟ್ ಮುಂದೆ ಪ್ರಾಬ್ಲಮ್ ನೋಡೋಣ, ಆಮೇಲೆ ಇದಕ್ಕೆ ಬರೋಣ. ಇಸ್ ಇಟ್ ಓಕೆ? ಯೆಸ್ಟರ್ಡೇ ಆಲ್ಸೋ ವಿ ಹ್ಯಾವ್ ಲೆಫ್ಟ್ ವಿತ್ ಒನ್ ಪ್ರಾಬ್ಲಮ್ ನಾ. Okay, that we will see it later. Question number 3 you are doing it as a homework. Now question number 5. Okay, now let us go for question number 5. What is question number 5? ಏನಿದೆ? Which term of the AP 3, 8, 13, 18 is 78. ಒಂದು ನಿಮಿಷ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ. Maybe everyone, not few, everyone, have you traveled in train? Train ಅಲ್ಲಿ ರಿಸರ್ವೇಶನ್ ನೀವೇನಾರು ಮಾಡಿಸಿದ್ರೆ how you will identify your seat? PNR. Okay, correct, PNR ಅಂತ ಇರುತ್ತೆ, ಬಟ್ ಅದು ಬೇಡ ನನಗೆ. ಆಯ್ತು, ನೀವು ಸ್ಟೇಷನ್ ಅಲ್ಲಿ ಇದ್ದೀರಾ, ಯು ಹ್ಯಾವ್ ಅ ರಿಸರ್ವೇಶನ್ ಟಿಕೆಟ್ ಇನ್ ಯೋರ್ ಹ್ಯಾಂಡ್. ಹೌ ಯು ವಿಲ್ ಗೋ ಅಂಡ್ ಸಿಟ್ ಇನ್ ಯೋರ್ ಟ್ರೈನ್? ಸುಮ್ಮನೆ ಹೋಗಿ ಯಾವ್ದೋ ಟ್ರೈನ್ ಕೂತ್ಕೊಳ್ಳೋಕ್ಕಾಗಲ್ಲ. ಫಸ್ಟ್ ಏನ್ ಮಾಡ್ಬೇಕು? ಜಸ್ಟ್ ಇಮ್ಯಾಜಿನ್, ಫಸ್ಟ್ ಸ್ಟೇಷನ್ ಅಲ್ಲಿ ಕೆಳಗೆ ಇಳಿತೀರಾ, ಆಟೋಲ್ಲ ಬಸ್ಸಲ್ಲ ಹೋಗಿರ್ತೀರಾ ನಡ್ಕೊಂಡು, ಅಲ್ಲಿ ಡಿಸ್ಪ್ಲೇ ಆಗ್ತಿರತ್ತೆ ಯಾವ ಟ್ರೈನು ಯಾವ ಪ್ಲಾಟ್ಫಾರ್ಮ್ ಅಂತ. ಕರೆಕ್ಟ್ ತಾನೆ? ಏನ್ ರೈಲ್ವೆ ಸ್ಟೇಷನ್ ಒಂದೇ ಟ್ರೈನ್ ನಿಂತಿರತ್ತೆ, ಎಷ್ಟೊಂದು ಟ್ರೈನ್ಗಳಿರತ್ತೆ, ಕರೆಕ್ಟ್ ತಾನೆ? ಸೊ ಯು ವಿಲ್ ಐಡೆಂಟಿಫೈ ಪ್ಲಾಟ್ಫಾರ್ಮ್. ಬಿಟ್ಟಾಕಿ ಪ್ಲಾಟ್ಫಾರ್ಮ್ ಬರ್ತೀರಾ, ಯು ಐಡೆಂಟಿಫೈಡ್ ದಟ್ ದಿಸ್ ಇಸ್ ಯೋರ್ ಟ್ರೈನ್. ನೆಕ್ಸ್ಟ್ ಏನ್ ಮಾಡ್ತೀರಾ? ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಸಿಚುವೇಶನ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್? ಏನ್ ಚೆಕ್ ಮಾಡ್ತೀರಾ? ಪಕ್ಕದ ಪಾಕೆಟ್? ಎಸ್ ಜಯಂತ್ ಸರ್, ಕೋಚ್ ಮತ್ತೆ ಸೀಟ್ ನಂಬರ್. ಕೋಚ್ ಫಸ್ಟ್ ಐಡೆಂಟಿಫೈ ಮಾಡ್ತೀವಿ, ಕರೆಕ್ಟಾ? ಕೋಚ್ D1, D2, S1, S2, A1, A2 ಸುಮ್ಮನೆ ಕೂತ್ಕೊಂಡ್ಬಿಡಕ್ಕಾಗಲ್ಲ, ಗೊತ್ತಾಯ್ತಾ? ಕರೆಕ್ಟ್ ತಾನೆ? ಯು ವಿಲ್ ಐಡೆಂಟಿಫೈ ಯುವರ್ ಕೋಚ್. ಯಾಕೆ? S8 ಅಲ್ಲೂ ಸೀಟ್ ನಂಬರ್ 10 ಇರುತ್ತೆ, S7 ಅಲ್ಲೂ ಸೀಟ್ ನಂಬರ್ 10 ಇರುತ್ತೆ, ಕರೆಕ್ಟಾ? ಸೊ ಯು ವಿಲ್ ಐಡೆಂಟಿಫೈ ದ ಕೋಚ್. ಆ ಕೋಚ್ ಹುಡ್ಕದ್ ಹೆಂಗ್ ಹುಡುಕ್ತೀರಾ? ಟುಡೇ ಯು ಹ್ಯಾವ್ ಅ ನೈಸ್ ಡಿಸ್ಪ್ಲೇ ಸಿಸ್ಟಮ್ ಇನ್ ಮೋಸ್ಟ್ ಆಫ್ ದ ಸ್ಟೇಷನ್ಸ್. ಅವರೇ ಡಿಸ್ಪ್ಲೇ ಮಾಡಿರ್ತಾರೆ, ಕರೆಕ್ಟಾ? D3, D4, D5. ಸಪೋಸ್ ಈಗ ನಾನು D10 ಅಂದ್ರೆ ಹೆಂಗ್ ಹೋಗ್ತೀರಾ? ಆ ಕಡೆ ಹೋಗ್ತೀರಾ, ಹಿಂದೆ ಹೋಗ್ತೀರಾ? ಹಿಂದಕ್ಕೆ ಹೋಗ್ತೀರಾ. ಯಾಕೆ? ನಿಮ್ಗೆ ಗೊತ್ತಾಯ್ತು, ಒಂದು ತಲೆಯಲ್ಲಿ ಸೀಕ್ವೆನ್ಸ್ ಬಂದ್ಬಿಡುತ್ತೆ ನಿಮ್ಗೆ. ಓ D2 ಅಲ್ಲಿದೆ, ಓ D3 ಹಿಂದೆ ಇದೆ ಅಂದ್ರೆ ಓ D10 ಹಿಂದೆ ಇರಬೇಕು ಅಂತ, ಕರೆಕ್ಟಾ? ಯು ವಿಲ್ ಅಂದ್ರೆ unknowingly you are solving a sequence problem in your mind. Now knowingly solve this problem. Let us think that this is a train. You are starting from 3, next 8, next 13. ಹೋಗ್ತಾ ಹೋಗ್ತಾ ಯಾರೋ ಸಿಗ್ಬೇಕು. ಯಾರು ಸಿಗ್ಬೇಕು? 78 ಸಿಗ್ಬೇಕು. ಸಿಕ್ಕಿದ್ರೆ ಅದ್ರ ಪೊಸಿಷನ್ ಏನು? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಿದ್ಯಾ? ಸಿಕ್ಕರೆ ಅದ್ರ ಪೊಸಿಷನ್ ಏನು, ಸಿಗ್ಲಿಲ್ಲ ಅಂದ್ರೆ ಆ ನಂಬರ್ ಅಲ್ಲಿ ಇಲ್ಲ ಅಂತ. ಈಗ ರ್ಯಾಂಡಮ್ ಆಗಿ ನಾನು ಹೇಳಕ್ ಆಗಲ್ಲ. ಈಗ ನಾನು ಸುಮ್ನೆ ಕೇಳ್ತೀನಿ ನೋಡಿ, ಇಸ್ ದೇರ್ ಅ 10 ಇನ್ ದಿಸ್ AP? ನೋ. ಹೆಂಗ್ ಗ್ಯಾರಂಟಿ ಹೇಳಿದ್ರೆ 10 ಇಲ್ಲ ಅಂತ? ಇದ್ದಿದ್ರೆ ಇಲ್ಲಿ ಇರ್ಬೇಕಿತ್ತು. Is there 15 in this AP? No. ಯಾಕೆ? ಇದ್ದಿದ್ರೆ ಇಲ್ಲಿ ಇರ್ಬೇಕಿತ್ತು. Is there 78 in this AP? Don't know. ಹುಡುಕ್ಬೇಕೀಗ. That's the concept. So ಆ ಕಾನ್ಸೆಪ್ಟ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಟೂಡೆಂಟ್ಸ್, we will fix this as our nth term. ಯಾರು ಇವರು? nth term. ನಾನು ಯಾರು ಹುಡುಕ್ಬೇಕು?
78 ಎಲ್ಲಿದ್ದಾರೆ? ವೇರ್ ಈಸ್ ದ ಪೊಸಿಷನ್ ಆಫ್ 78 ಇನ್ ದಿಸ್ ಟ್ರೈನ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? At what coach? So I'm fixing it as AN. Please understand this concept. Fixing the coach concept. What is the first term? 3. What is the common difference? 5. So common difference gottu, first term gottu, nth term gottu andre n ಹುಡುಕ್ಬೋದಾ? ಇವತ್ತೊಂದು ಪ್ರಾಬ್ಲಮ್ ಮಾಡಿದ್ವಾ? Yes or no? So what is A? 3. What is common difference? 5. What is the nth term? 78. Now what is A in formula? A plus n minus 1 into D is equal to 78. ಈಗ ಏನೇನ್ ಗೊತ್ತು ಇದರಲ್ಲಿ? A ಗೊತ್ತು, D ಗೊತ್ತು, n ಬರ್ಬೇಕಾ? Okay, let us substitute ಮಾಡಿದ್ರೆ ಏನಾಗುತ್ತೆ? 3 ಸರ್ plus n is equals to 16 ಬಂತು ಸರ್. ನಾವು ಬರ್ಸ್ತೀವಿ ಪ್ಲಸ್ 3 ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ? -3. ಸೊ 78 - 3 75. ಸೊ ಏನಾಯ್ತು ಈಗ? n - 1 into 5 is equal to 75. ಇವತ್ತು ಡೆಸಿಮಲ್ ಒಂದು ಪ್ರಾಬ್ಲಮ್ ಮಾಡಿದ್ವಲ್ಲ ಸ್ಟೂಡೆಂಟ್ಸ್, ಅದೇ ತರ ಇದೆಯಾ ನೋಡಿ. ಇದು ಎರಡು ಏನಾಗಿದೆ? ಮಲ್ಟಿಪ್ಲೈ ಆಗಿದೆ ತಾನೆ? 5 ಆ ಕಡೆ ಹೋದ್ರೆ ಏನಾಗುತ್ತೆ? ಡಿವೈಡ್ ಮಲ್ಟಿಪ್ಲೈ? ಡಿವೈಡ್. ಸೊ 75 by 5 ಎಷ್ಟು? 15. Is it 15? See, ಅದೆಲ್ಲ ಯೋಚನೆ ಮಾಡಬಾರ್ದು ಸ್ಟೂಡೆಂಟ್ಸ್. 5 times 50, 5 15s 75, ಕರೆಕ್ಟಾ? ಸೊ n - 1 is equal to 15. Therefore n ಎಷ್ಟು? 16. What does this mean? ಏನ್ ಹಿಂಗಂದ್ರೆ 16th term of AP is 78. ಅವ್ರು ಅದೇ ತಾನೇ ಕೇಳಿರೋದು, which term of the AP is 78 ಅಂತ? 16th term. ನೋಡಿ ಇಲ್ಲಿ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಟ್ರೈನು? 3 ನೆಕ್ಸ್ಟ್ ಏನಿತ್ತು? 8. ನೆಕ್ಸ್ಟ್ 3 8. next 13. What is the position? First term. What is the position? Second term. What is the position? Third term. ಇದೇ ತರ ಹೋಗ್ತಿದ್ರೆ ಇಲ್ಲೆಲ್ಲೋ ಒಂದು ಪೊಸಿಷನ್ ಅಲ್ಲಿ A16 ಸಿಗತ್ತೆ. ಯಾರವರು? 78. ಅರ್ಥ ಆಯ್ತಾ? ಸೊ ಈ ತರ ನೀವು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು ಪ್ರತಿ ಪ್ರಾಬ್ಲಮ್ ಅಲ್ಲೂ ಸ್ಟೂಡೆಂಟ್ಸ್. ಬರೀ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಲ್ಲ, ಅದನ್ನ ಆಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ಎಸ್ ಸರ್. ಆಕ್ಚುಲಿ ಕಾನ್ಸೆಪ್ಟ್ ಇದೆಯಲ್ಲ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿದೆ ಎಪಿಲಿ, ಅಂಡ್ ಇದೊಂದೇ ಕಾನ್ಸೆಪ್ಟ್ ಇದ್ರಲ್ಲಿ ನಾವು ಚೆನ್ನಾಗಿ ಕನ್ಫ್ಯೂಸ್ ಆಗೋದು. ವೆದರ್ ದೇರ್ ಈಸ್ ಅ ಟರ್ಮ್ ಆರ್ ನಾಟ್ ಅನ್ನಕ್ಕೂ ನಾವು ಈ ಕಾನ್ಸೆಪ್ಟ್ ನ ಯೂಸ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಆ ಟ್ರೈನ್ ಅಲ್ಲಿ ಆ ಕೋಚ್ ಇದೆಯೋ ಇಲ್ವೋ ಅಂತಾನು ಚೆಕ್ ಮಾಡಬಹುದು. ಯು ಜಸ್ಟ್ ಫಿಕ್ಸ್ ದ ನಂಬರ್ ಆಸ್ nth term. ಅಂದ್ರೆ ಈಗ ಯಾವ್ದೋ ಒಂದು ನಂಬರ್ ಹೇಳ್ತೀನಿ, ಫಾರ್ ಎಕ್ಸಾಂಪಲ್ 100. ಇದ್ರಲ್ಲಿ ಇದೆಯಾ ಇಲ್ವಾ? ಹೆಂಗ್ ಹೇಳ್ತೀರಾ? ಚೆಕ್ ಮಾಡ್ಬೇಕು ತಾನೆ. 100 ನ ಎಲ್ಲಿ ಫಿಕ್ಸ್ ಮಾಡ್ತೀರಾ? nth term ಫಿಕ್ಸ್ ಮಾಡ್ಬೇಕು. ನಿಮ್ಗೆ n ಏನಾರೋ ನ್ಯಾಚುರಲ್ ನಂಬರ್ ಬಂದ್ರೆ ಎಸ್ ಇಟ್ ಈಸ್ ಅನ್ ಎಲಿಮೆಂಟ್ ಆಫ್ AP. ಸಪೋಸ್ ಏನ್ ನ್ಯಾಚುರಲ್ ನಂಬರ್ ಬರಲಿಲ್ಲ ಅಂದ್ರೆ ಇಟ್ ಈಸ್ ನಾಟ್ ಅನ್ AP ಅಂತ ಕನ್ಕ್ಲೂಡ್ ಮಾಡ್ತೀವಿ. ಅಂತ ಪ್ರಾಬ್ಲಮ್ಸ್ ನೆಕ್ಸ್ಟ್ ಮಾಡೋಣ. ಎಸ್, ಕ್ಯಾನ್ ವಿ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್? Question number? Yes sir. 6. Yes, question number 6. Avanish, can you read question number 6? Yes sir. Hmm. Find the number of terms in each of the following APs. Okay. Find the number of terms in each of the following AP. Sir, first one 7, 13, 19, ... 205. ಡಾಟ್ ಅನ್ನ ಬದಲು ಹೆಂಗೆ ಅದನ್ನ ಇಂಗ್ಲಿಷ್ ಅಲ್ಲಿ ಓದೋದು? 205. 205. Again students, the same concept. What is A? 7. ಇಲ್ಲ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಕೌಂಟ್ ಮಾಡ್ಬೇಕಂತ ನೀವು ಎಷ್ಟು ಟರ್ಮ್ಸ್ ಇದೆ ಇಲ್ಲಿ ಅಂತ. 1 2
3 ಡಾಟ್ 4 ಅನ್ನಕ್ಕಾಗತ್ತಾ? ಹೆಂಗ್ ಕೌಂಟ್ ಮಾಡ್ತೀರಾ? ಬೇಜಾರಾದ್ರೆ ನೆಕ್ಸ್ಟ್ ಟರ್ಮ್ ಬರೀರಿ. ವಾಟ್ ಇಸ್ ದ ನೆಕ್ಸ್ಟ್ ಟರ್ಮ್? 25 ನೆಕ್ಸ್ಟ್ ಟರ್ಮ್ 25 ನೆಕ್ಸ್ಟ್ 31 37 ಅದರ ಎಷ್ಟು ಬರೀಬೇಕು? ಟಿಲ್ 205 ತನಕ ಬರೀಬೇಕು. ಆಮೇಲೆ ಏನ್ ಮಾಡ್ಬೇಕು? 1 2 3 ಅಂತ ಲೆಕ್ಕ ಹಾಕೊಂಡ್ ಕೂರು ಹೋಗ್ಬೇಕು. ಕರೆಕ್ಟಾ? ಬೇಕಾದ್ರೆ ಮನೆಗೆ ಹೋಗಿ ಲೆಕ್ಕ ಹಾಕಿ ಹಿಂಗೆ ಟೈಮ್ ಇದ್ರೆ. ಸಪೋಸ್ ಏನಾದ್ರು ಇನ್ಸ್ಟಾಗ್ರಾಮ್ ನೋಡಿ ಬೇಜಾರಾದ್ರೆ, ಯೂಟ್ಯೂಬ್ ನೋಡಿ ಬೇಜಾರಾದ್ರೆ ಈ ಪ್ರಾಬ್ಲಮ್ ಮಾಡಿ. ಹೆಂಗೆ? ಒಂದಾದ್ಮೇಲೆ ಒಂದ್ ಸ್ವಲ್ಪ ಬರ್ಕೊಂಡು ಹೋಗೋದು. ಈಗ ನಾವು ಮ್ಯಾಥ್ ತರ ಮಾಡೋಣ. ಮ್ಯಾಥ್ ತರ ಏನ್ ಮಾಡೋಣ? ಕಾಮನ್ ಡಿಫರೆನ್ಸ್ ಏನು? Common difference is 6. We will fix the last term as nth term. We'll fix the last term as nth term. So what is the formula? What is the formula? A plus n minus 1 into d. So what is A? 7 plus n minus 1 into 6 is equal to 205. ಇದನ್ನ ಓವರ್ ಆಗಿ ಮಾಡಿ ಆನ್ಸರ್ ಏನ್ ಹೇಳಿ ನೋಡೋಣ. ಸಾಕು. ಸರಿ, 34. ಓಕೆ, ಹಿಯರ್ ಭರತ್ is telling, sorry, Ritesh is telling 34. Durgesh without voice is telling 34. Any other answer? ಬೇಗ. n 34 ಬಂತ ನೋಡಿ. ಸರ್ 34 ಸರ್. ಸಚಿನ್ 34. Any other answer? n 34 ಬಿಟ್ಟು ನೀಟಾಗಿ ಸಿಂಪ್ಲಿಫೈ ಮಾಡಿ ಸ್ಟೂಡೆಂಟ್ಸ್. 7 ಈ ಸೈಡ್ ತಗೊಂಬನ್ನಿ, 198 ಬರುತ್ತೆ. 198 ಡಿವೈಡ್ ಬೈ 6 ಮಾಡಿ 33 ಬರುತ್ತೆ. therefore n is 34 ಬರಬೇಕು. Did you get n 34? Yes, sir. Yes, sir. ಹಂಗಂದ್ರೆ n 34 ಅಂದ್ರೆ ಏನು? Which term is 205? Is it the 34th term is 205? Yes, sir. ಕೌಂಟ್ ಮಾಡಿ ಸ್ಟೂಡೆಂಟ್ಸ್. ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್, ಆ ತರ ಎಷ್ಟು ಟರ್ಮ್ಸ್ ಕೌಂಟ್ ಮಾಡ್ತೀವಿ ನಾವು? ಅಪ್ ಟು 34 terms. So how many terms are there in this AP? 34 terms are there. Did you understand? So n is equal to 34 means, therefore the number of terms in AP is 34. Number of terms is 34. Okay, next question go on. Shall we go to the next question? Ready? Next question ಅಂದ್ರೆ ಇದ್ರದ್ದೇ ಸಬ್ ಕ್ವಶನ್ ಇದೆ, ಅದ್ರಲ್ಲಿ ಫ್ರಾಕ್ಷನ್ ಇದೆ. ಸೆಕೆಂಡ್ ಸಬ್ ಕ್ವಶನ್ ಏನು ಸ್ಕಂದ? ಫಸ್ಟ್ ಟರ್ಮ್ ಏನು? 18? ಓಕೆ, ಕಾಮನ್ ಡಿಫರೆನ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಸೆಕೆಂಡ್ ಟರ್ಮ್ ಏನು? 15 1/2 minus first term. Will you agree students? Illo ನಿಮಿಷ ನೋಡಿ, I'm not writing the question. First term is 18, second term is 15 1/2. 15 1/2 ನ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? Is it 31/2? ಯಾಕೆ 31? 15 times 2 is 30. 30 plus 1 31/2. ಯಾವ ಟೈಪ್ ಆಫ್ ಫ್ರಾಕ್ಷನ್ ಅಂತೀವಿ ಇದನ್ನ? ಮಿಕ್ಸ್ಡ್ ಫ್ರಾಕ್ಷನ್ is converted to proper or improper? ಇನ್ಯಾವುದೋ ಇರೋದೇ ಎರಡು. ಪ್ರಾಪರ್ ರೈಸ್ ಆಗ್ಬಿಡೋದು, ಇಲ್ಲ ಸರ್ ಇಂಪ್ರಾಪರ್, ಎರಡರಲ್ಲಿ ಒಂದು ಆಗ್ಲೇಬೇಕಲ್ಲ. ಯಾವ್ದು ಪ್ರಾಪರ್ ಇಂಪ್ರಾಪರ್? ಪ್ರಾಪರ್ ಫ್ರಾಕ್ಷನ್ when the value is less than 1, ಅಂದ್ರೆ denominator must be greater than the numerator. So denominator is lesser than denominator, ಅವಾಗ ಇಂಪ್ರಾಪರ್. ಇದು ಇಂಪ್ರಾಪರ್ ಅಂದ್ರೆ the value is greater than 1 ಅಂತ ಆಗುತ್ತೆ. ಸರ್ 21/2 ಬರ್ಬೇಕು ಸರ್. ಯಾಕೆ?
Sir, D 21. is equals to 20. Ah, sir. ಅಲ್ಲ ನಾನು ಇನ್ನೂ ಮಾಡಿಲ್ಲಪ್ಪ. ನೀವು ಮುಂದಕ್ಕೆ ಹೋಗ್ಬಿಡ್ರಿ ಅನ್ಸುತ್ತೆ. ನಾವಿನ್ನೂ ಅಲ್ಲೇ ಇದೀವಿ. ಈಗ ಎಷ್ಟು? LCM ತಗೊಳ್ಳಿ. 18 2s 36. So 31 minus 36 minus 5/2. So it's a decreasing fraction. We will not worry about it. You have to count, right? So nth term na ಎಷ್ಟಕ್ಕೆ ಫಿಕ್ಸ್ ಮಾಡೋಣ? nth term ಎಷ್ಟಕ್ಕೆ ಫಿಕ್ಸ್ ಮಾಡೋಣ? ಮೈನಸ್ ಜೋರಾಗ minus 47. We will fix the position of the minus 47th as n. So what is n formula? A plus n minus 1 into d is equal to minus 47. Now let us substitute carefully. 18 plus n minus 1 into minus 5/2 is equal to minus 47. Correct? 18 plus n minus 1 into minus 5/2 is equal to minus 47. Now students, be very careful. ಇಲ್ಲಿ ನಾನು ಸಿಂಪ್ಲಿಫಿಕೇಶನ್ ಹೇಳ್ಕೊಡ್ತೀನಿ, ಒಂದ್ಸಲಿ ನೋಡಿ. ಸಪೋಸ್ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ, ಸಪೋಸ್ ಇಫ್ ಯು ನೋ ಇಟ್ಸ್ ಎಕ್ಸ್ಟ್ರೀಮ್ಲಿ ಗುಡ್, ಇಫ್ ಯು ಡೋಂಟ್ ನೋ ಆಲ್ಸೋ ಇಟ್ಸ್ ಓಕೆ. ಲೆಟ್ ಅಸ್ ಲರ್ನ್. ಪ್ಲಸ್ 18 ರೈಟ್ ಹ್ಯಾಂಡ್ ಸೈಡ್ ಬಂದ್ರೆ ಏನಾಗುತ್ತೆ? minus 18. ಸ್ಟೆಪ್ ಬೈ ಸ್ಟೆಪ್ ಬರೀತೀನಿ. n minus 1 into minus 5/2 is equal to minus 47 minus 18. So minus 47 minus 18 ಏನಾಗುತ್ತೆ? Is it minus 65? Students, ಮೋಸ್ಟ್ ಆಫ್ ದ ಟೈಮ್ ಇಲ್ಲೊಂದು ಕಾನ್ಸೆಪ್ಟ್ ತಪ್ಪಾಗದೇನಂದ್ರೆ, ಈ minus 5/2 ಇಲ್ಲಿ ಶಿಫ್ಟ್ ಮಾಡ್ಬೇಕಾದ್ರೆ ಪ್ಲಸ್ 5/2 ಆಗಲ್ಲ. ಯಾಕೆ? ಹಿಯರ್ ದೀಸ್ ಟು ಆರ್ ಪ್ರಾಡಕ್ಟ್, ರೈಟ್? ಪ್ರಾಡಕ್ಟ್ ನ ಸೈಡ್ ಕಳಿಸ್ಬೇಕಾದ್ರೆ ಏನಾಗತ್ತೆ? ಡಿವಿಷನ್ ಆಗತ್ತೆ. ಇಲ್ಲಿ ಕಾಮನ್ ಮಿಸ್ಟೇಕ್ ಮಾಡೋದು. ಸಿ, ಪ್ಲೀಸ್ ನೋಟ್ ದಿಸ್ ಸ್ಟೆಪ್. ಐ ವಿಲ್ ಮಾರ್ಕ್ ಅಟ್ ದಿಸ್ ಜಂಕ್ಷನ್. ಅರ್ಥ ಆಗ್ತಿದ್ಯಾ? ಇಲ್ಲಿ n minus 1 is equal to minus 65 into 2 by minus 5. Can we do like this? ಈಗ ನೋಡಿ, ಕನ್ಫ್ಯೂಸ್ ಆಗಲ್ಲ. Cross multiply. The denominator is multiplied to the numerator and the numerator is brought to the denominator. ಈಗ minus minus cancel ಮಾಡಿ. 5 how many is the 65? 5 how many is the 65? 13. So 13 2s 26. So n is equal to 27. So how many terms are there in the AP? Therefore, the number of terms is 27. The number of terms is 27. ಅರ್ಥ ಆಗ್ತಿದ್ಯಾ? Yes, sir. Yes, sir.